ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ರೆಸಿಡೆನ್ಸಿ ಶಾಲೆಯಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಮತ್ತು ತಾಲೂಕು ಘಟಕ ಹೈಬ್ರಿಡ್ ನ್ಯೂಸ್ ಮಹಿಳಾಧ್ವನಿ ಸಂಸ್ಥೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಪವಾಡಗಳ ರಹಸ್ಯ ಬಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಸಿವಿಲ್ ನ್ಯಾಯಾಧೀಶರಾದ ಮಹಾಂತೇಶ್ ದರ್ಗದ್ ಸರ್ ಉದ್ಘಾಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶೇಖರಪ್ಪ ಹೊರಪೇಟೆ ಅವರು ಕೂಡ ಭಾಗವಹಿಸಿದರು. ಸಿವಿಲ್ ನ್ಯಾಯಾಧೀಶರಾದ ಮಹಾಂತೇಶ್ ದರ್ಗದ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಮಕ್ಕಳಲ್ಲಿ ವೈಜ್ಞಾನಿಕ ಕೌತುಕಗಳನ್ನು ತಿಳಿಸಬೇಕು, ಮಕ್ಕಳಲ್ಲಿ ವಿಜ್ಞಾನದ ಅರಿವು ಮೂಡಿಸಬೇಕು. ಗ್ರಾಮೀಣ ಭಾಗಗಳಲ್ಲಿ ಇನ್ನೂ ಕೂಡ ಮೌಢಾಚರಣೆ ಪ್ರಚಲಿತವಾಗಿದ್ದು ಅದರ ಅರಿವು ಅಗತ್ಯತೆ ಎಂದು ತಿಳಿಸಿದರು. ಇದೇ ವೇಳೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶೇಖರಪ್ಪ ಹೊರಪೇಟೆ ಮಾತನಾಡಿ, ಮಕ್ಕಳು ಓದಿನ ಜೊತೆಗೆ ವಿಜ್ಞಾನದ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಗ್ರಾಮೀಣ ಭಾಗಗಳಲ್ಲಿ ಇದೇ ವೇಳೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶೇಖ್ ಸೋಮಶೇಖರ್ ಹರ್ತಿ ಅವರು ಕೂಡ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ವಿವಿಧ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಮತ್ತು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮವು ಜರುಗಿತು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಕಲಾವಿದರು ಕೂಡ ಭಾಗವಹಿಸಿದರು. ಮಕ್ಕಳು ಕಾರ್ಯಕ್ರಮವನ್ನು ಆಲಿಸಿ ವಿಜ್ಞಾನದ ಕೌತುಕಗಳನ್ನು ಪವಾಡಗಳ ರಹಸ್ಯಗಳನ್ನು ಕೂಡ ತಿಳಿದುಕೊಂಡರು. ದವಾಖಾನೆಗೆ ಆಗ್ಬೇಕನ್ನಪ್ಪ ನಾರ್ಮಲ್ ಹೆರಿಗೆ ಬಹಳ ಬಹಳ ಕಡಿಮೆ. ಈಗ ಏನಿದ್ರು ಹೊಟ್ಟೆ ಕೊಯ್ದು ಆಪರೇಷನ್ ಮಾಡಿಸುವಂಥದ್ದು. ಮನುಷ್ಯರ ರೀತಿಯಲ್ಲಿ ನೋಡೋದು ಕಲಿಬೇಕಷ್ಟೇ. ನಾವು ಮನುಷ್ಯರನ್ನ ದೈವತ್ವಕ್ಕೆ ಏರ್ಸ್ತಕ್ಕಂಥದ್ದು ಐತಲ್ಲ. ಎಷ್ಟು ಜನ ದೇವರು ನಮ್ಮಲ್ಲಿರ್ತಕ್ಕಂತಹ ಇವರು ನಮ್ಮ ಜಡ್ಜ್ ಬಹಳ ಚೆನ್ನಾಗಿ ಹೇಳಿದ್ರು. ಸ್ವಾಮಿಗಳು ಯಾರ್ಯಾಗ್ತಾರೆ ಹೆಂಗಾಗ್ತಾರೆ ಅಂತ ಹೇಳಿ ಎಲ್ಲ ಸ್ವಾಮಿಗಳು ದೇವರು ನಮ್ಗ ಕಾವ್ಯಾಖ್ಯ ಮುಖ್ಯ ದೇವರಾಗ್ಬಿಟ್ಟು ಇನ್ನ ಶಾಸಕರಾಗಬೇಕಂತ ಆಗಿರ್ತಕ್ಕಂಥ ಆಶೆಗಳು ಅವ್ರು ಏನ್ ಮಾಡ್ತಾರಂದ್ರ ನೂರಾರು ಕುರಿ ಮತ್ತು ಆಡುಗಳನ್ನ ಬಲಿ ಪ್ರಾಣಿಗಳನ್ನ ಬಲಿ ಕೊಟ್ಟು ಊಟ ಬಾಡೂಟ ಅಂತ ಕೂಡ ಕರೀತಾರೆ. ಅದಕ್ಕೆ ದೇವ್ರ ಹೆಸರು ಮೇಲೆ ಬ್ಯಾಟಿ ಮಾಡಿ ಅಂತ ಕೂಡ ಹೇಳ್ತಕ್ಕಂಥದ್ದು ಆಗ್ತೈತಿ. ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ಕೊಪ್ಪಳ ವತಿಯಿಂದ ನಾವು ರಾಜರಾಜೇಶ್ವರಿ ಪ್ರೌಢಶಾಲೆ ಹಲಗೇರಿಯಲ್ಲಿ ಪವಾಡಗಳ ರಹಸ್ಯ ಬಯಲು ಕಾರ್ಯಕ್ರಮ ಜೊತೆಗೆ ರಸಪ್ರಶ್ನೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜಿಸಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಕೊಪ್ಪಳ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ಮಹಾಂತೇಶ್ ದರ್ಗದ್ ಅವರು ಉದ್ಘಾಟನೆ ಮಾಡಿದರು. ಅದರ ಜೊತೆಗೆ ಕೊಪ್ಪಳ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶೇಖರಪ್ಪ ಹೊರಪೇಟೆ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಅಮರೀಶ್ ಕುಮಾರ್ ಹಾಗೂ ವಿಜಯಕುಮಾರ್ ಬೊಂದಾಡೆ ಮತ್ತು ರಘುನಾಥ್ ಸಂಗಳದ ಗುರುಗಳು ಆಗಮಿಸಿದ್ರು. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಜೊತೆಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಮ್ಮ ಜ್ಞಾನ ವಿಜ್ಞಾನ ಸಮಿತಿಯಿಂದ ಕೆಲವೊಂದು ಮನವಿಯನ್ನು ಅರ್ಪಿಸಿದ್ವಿ. ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಈಗಾಗಲೇ ಜ್ಞಾನ ವಿಜ್ಞಾನ ಸಮಿತಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿರ್ತಕ್ಕಂಥದ್ದು. ಜೊತೆಗೆ BO ಅವರಿಗೆ ಒಂದು ಮನವಿ ಸಲ್ಲಿಸಿ ಎಲ್ಲ ಶಾಲೆಗಳಲ್ಲಿ ಈ ಜ್ಞಾನ ವಿಜ್ಞಾನ ಸಮಿತಿಯಿಂದ ಮೂಢನಂಬಿಕೆಗಳು ಅಥವಾ ಪವಾಡಗಳ ರಹಸ್ಯ ಬಯಲು ಕಾರ್ಯಕ್ರಮ ಮತ್ತು ಕ್ವಿಜ್ ಕಾರ್ಯಕ್ರಮಗಳು ಮತ್ತು ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕು ಮತ್ತು ಜೊತೆಗೆ ಆದೇಶ ಮಾಡಬೇಕಂತ ಹೇಳಿ ಶಿಕ್ಷಣ ಸಮಿತಿ ಪತ್ರಿಕೆಯನ್ನು ಕೂಡ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತರಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಒಟ್ಟಾರೆ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥದ್ದನ್ನು ಈ ಒಂದು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಸಹಯೋಗದಿಂದ ಮಾಡಲಾಗಿದ್ದು. ಜೊತೆಗೆ ನಮಗೆ ಹೈಬ್ರಿಡ್ ನ್ಯೂಸ್ ಕೊಪ್ಪಳ, ಮಹಿಳಾ ಧ್ವನಿ ಸಂಸ್ಥೆ ಕೊಪ್ಪಳ, ಜೊತೆಗೆ ಒಂದು ರಾಜರಾಜೇಶ್ವರಿ ಪ್ರೌಢಶಾಲೆ ಮತ್ತು ಇನ್ನೂ ಹಲವಾರು ಪ್ರೌಢಶಾಲೆಗಳು ನಮ್ಮ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ನಾನು ರಾಜರಾಜೇಶ್ವರಿ ಸ್ಕೂಲ್ನಲ್ಲಿ ವಿಜ್ಞಾನ ಶಿಕ್ಷಣಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದು, ಇಂದು ನಮ್ಮ ಶಾಲೆಯಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಪವಾಡಗಳ ರಹಸ್ಯ ಬಯಲು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಇದು ಮಕ್ಕಳಲ್ಲಿ ಬಹಳಷ್ಟು ಇಂದಿನ ದಿನಮಾನದಲ್ಲಿ ಬೇಕಾಗುವಂಥ ಅತ್ಯಮೂಲ್ಯವಂತ ವಿಷಯವಾಗಿದೆ. ಎಷ್ಟೋ ತಂತ್ರಜ್ಞಾನ ಮುಂದುವರೆದರೂ ಕೂಡ ಆದರೂ ಜನ ಇನ್ನ ಮೂಢನಂಬಿಕೆಯನ್ನು ನಂಬುತ್ತಿದ್ದಾರೆ. ಆ ಪವಾಡಗಳನ್ನು ಈಗ ನಾವು ಹೊರಬರಬೇಕೆಂದು ನಮ್ಮ ಶಾಲೆಯಲ್ಲಿ ಇವತ್ತಿನ ದಿನ ಹಮ್ಮಿಕೊಂಡಂತ ಕಾರ್ಯಕ್ರಮ ಬಹಳ ಉತ್ತಮವಾಗಿದೆ. ಇವತ್ತು ನಮ್ಮ ಸ್ಕೂಲಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಾವು ಕೂಡ ಪವಾಡವನ್ನು ನಂಬ್ತಿದ್ವಿ. ಇವಾಗೆಲ್ಲ ಅವೆಲ್ಲ ವಿಜ್ಞಾನ ಅಂತ ನಮ್ಗೆ ಅರ್ಥವಾಯ್ತು. ವಿಜ್ಞಾನವೇ ಮುಖ್ಯ. ಪವಾಡ ರಹಸ್ಯ ಬಯಲು
ಕಾರ್ಯಕ್ರಮ ಹಮ್ಮಿಕೊಳ್ಳಿದ್ದೇವೆ. ನಾವು ಹಿಂದಿನ ಕಾಲದಿಂದಲೂ ರಹಸ್ಯ ಪವಾಡಗಳನ್ನು ಮತ್ತು ದೇವರನ್ನು ನಂಬುತ್ತಾ ಬಂದಿದ್ದೇವೆ. ಆ ಪವಾಡಗಳು ವಿಜ್ಞಾನವೆಂದು ಯಾರಿಗೂ ತಿಳಿದಿಲ್ಲ. ಅಂಥದ್ದಕ್ಕಾಗಿ ಈಗ ನಮ್ಮ ಜೊತೆ ಹೈಬ್ರಿಡ್ ನ್ಯೂಸ್ ಮತ್ತು ಸಾಕಷ್ಟು ರಹಸ್ಯಗಳನ್ನು ಪವಾಡಗಳನ್ನು ಬಿಡಿಸಿ ತೋರಿಸಿ ಚಟುವಟಿಕೆಗಳ ನಂತರ ತೋರಿಸಿದರು.